ಥೈಲ್ಯಾಂಡ್ನಲ್ಲಿರುವ ಪ್ರಧಾನಿ ಮೋದಿ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 7 ರಾಷ್ಟ್ರಗಳನ್ನು ಒಳಗೊಂಡ ಈ ಸಂಘಟನೆಗೆ ಮೋದಿ ದೂರದೃಷ್ಟಿಯೇ ಬೂಸ್ಟ್ ಆಗಿದೆ. ಬಿಮ್ಸ್ಟೆಕ್ ಸಾಮರ್ಥ್ಯ ವೃದ್ಧಿಗೆ ಭಾರತದ ಕೊಡುಗೆ ಅಪಾರವಾಗಿದೆ. ಥಾಯ್ಲೆಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಿಮ್ಸ್ಟೆಕ್ ಅನ್ನುವುದು ಬಂಗಾಳಕೊಲ್ಲಿ ಬಹುವಲಯ ತಾಂತ್ರಿಕ ಹಾಗೂ ಆರ್ಥಿಕ ಸಹಕಾರ ಸಂಘಟನೆಯಾಗಿದ್ದು, ಈ ಸಂಘಟನೆ ಒಟ್ಟು 7 ರಾಷ್ಟ್ರಗಳನ್ನು ಒಳಗೊಂಡಿದೆ. ಬಾಂಗ್ಲಾದೇಶ, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಥಾಯ್ಲೆಂಡ್ ಬಿಮ್ಸ್ಟೆಕ್ನಲ್ಲಿದೆ. ಬಂಗಾಳಕೊಲ್ಲಿ ಭಾಗದಲ್ಲಿ ಅಭಿವೃದ್ಧಿ, ಸಂಪರ್ಕ ಹಾಗೂ ಆರ್ಥಿಕ ವೃದ್ಧಿ ಹೆಚ್ಚಿಸಲು ಬಿಮ್ಸ್ಟೆಕ್ ಪ್ರಮುಖ ಪಾತ್ರ ವಹಿಸುತ್ತಿದೆ. ಸಾವಿರದ 1997ರಲ್ಲಿ ಸ್ಥಾಪನೆಯಾದ ಬಿಮ್ಸ್ಟೆಕ್ ತನ್ನ ಕಾರ್ಯಸೂಚಿ ಮುನ್ನಡೆಸಲು ಭಾರತದ ನಾಯಕತ್ವವನ್ನ ಅವಲಂಬಿಸಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಭಾರತ ಮುಂಚೂಣಿಯಲ್ಲಿರುವುದರಿಂದ ಪ್ರಧಾನಿ ಮೋದಿ ಕೂಡ ನೇಬರ್ಹುಡ್ ಅಂದ್ರೆ ನೆರೆಹೊರೆ ನೀತಿಗೆ ಮೊದಲ ಆದ್ಯತೆ ನೀಡಿದ್ದಾರೆ. ಮೋದಿಯವರ ದೃಷ್ಟಿಕೋನ ಹಾಗೂ ಹೊಸ ನೀತಿಗಳು ಸದಸ್ಯ ರಾಷ್ಟ್ರಗಳಿಗೆ ಚೈತನ್ಯ ತುಂಬುವುದಲ್ಲದೆ ಪ್ರಯೋಜನಕಾರಿಯಾಗಿದೆ. ಬಿಮ್ಸ್ಟೆಕ್ ಸಂಘಟನೆ ಕಾರ್ಯಚಟುವಟಿಕೆಯನ್ನ 7 ಹಂತದಲ್ಲಿ ವರ್ಗೀಕರಿಸಲಾಗಿದೆ. 7 ರಾಷ್ಟ್ರಗಳಲ್ಲಿ ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ಜವಾಬ್ದಾರಿ ನೀಡಲಾಗಿದೆ. ಬಿಮ್ಸ್ಟೆಕ್ನಲ್ಲಿ ಪ್ರಮುಖವಾಗಿ ಭಾರತ ಭದ್ರತೆಯನ್ನ ಮುನ್ನಡೆಸಿದ್ರೆ, ಬಾಂಗ್ಲಾದೇಶ ವ್ಯಾಪಾರ, ಹೂಡಿಕೆ ಹಾಗೂ ಅಭಿವೃದ್ಧಿ ನೋಡಿಕೊಳ್ಳಲಿದೆ. ಭೂತಾನ್ಗೆ ಪರಿಸರ ಮತ್ತು ಹವಾಮಾನ ಇದ್ರೆ, ಮಯನ್ಮಾರ್ ಕೃಷಿ ಮತ್ತು ಆಹಾರ ಭದ್ರತೆ ನೋಡಿಕೊಳ್ಳಲಿದೆ. ಇನ್ನು ಜನರಿಂದ ಜನರಿಗಾಗಿ ಅನ್ನೋ ನೀತಿಗೆ ನೇಪಾಳ ಬದ್ಧವಾಗಿದ್ರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಾವೀನ್ಯತೆಯನ್ನ ಶ್ರೀಲಂಕಾ ಮುನ್ನಡೆಸಲಿದೆ. ಸಂಪರ್ಕ ಕ್ಷೇತ್ರವನ್ನ ಥಾಯ್ಲೆಂಡ್ ನೋಡಿಕೊಳ್ಳಲಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಬೆಂಗಳೂರಿನಲ್ಲಿ ಬಿಮ್ಸ್ಟೆಕ್ ಶಕ್ತಿ ಕೇಂದ್ರದ ರಚನೆಗೂ ಪ್ಲಾನ್ ನಡೆದಿದೆ. ಈ ಕೇಂದ್ರದಿಂದಾಗಿ ಪ್ರಾದೇಶಿಕ ಸಂಪರ್ಕಕ್ಕೆ ಹೇಗೆ ಕೆಲಸ ಮಾಡಬೇಕು ಅಂತ ನಿರ್ದೇಶನಗಳು ಸಿಗುತ್ತವೆ. ಇದು ಪ್ರಧಾನಿಯವರ ಒಂದು ಜಗತ್ತು, ಒಂದು ಸೂರ್ಯ, ಒಂದು ಗ್ರಿಡ್ ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ. ಜನರಿಂದ ಜನರಿಗಾಗಿನ ಬಾಂಧವ್ಯ ಉತ್ತೇಜಿಸಲು ಪ್ರಾದೇಶಿಕ ಏಕೀಕರಣ ಬೆಳವಣಿಗೆಗೆ ಬಿಮ್ಸ್ಟೆಕ್ ದಿಟ್ಟ ಹೆಜ್ಜೆ ಇಟ್ಟಿದೆ. ವೈವಿಧ್ಯಮಯ ವಲಯಗಳಲ್ಲಿ ಸಹಕಾರವನ್ನ ಹೆಚ್ಚಿಸುವ ನಮ್ಮ ಬದ್ಧತೆಯನ್ನ ನಾವು ಪುನರುಚ್ಚರಿಸುತ್ತೇವೆ. ನಮ್ಮ ಪ್ರಯತ್ನಗಳು ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.